ಇವತ್ತು ನಾನು ನಿಮಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇನ್ಶೂರೆನ್ಸ್ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇನ್ಶೂರೆನ್ಸ್ ಅಲ್ಲೂ ಕೂಡ ಯಾವ್ದು ಇದೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಬೆಳೆ ವಿಮೆ ಇರುತ್ತೆ. ಇನ್ನೊಂದು ಲೈಫ್ ಸ್ಟಾಕ್ ಇನ್ಶೂರೆನ್ಸ್, ಅಂದ್ರೆ ನೀವು ಕುರಿ ಹಸುಗಳಿಗೆ ಮಾಡಿಸುವಂತ ಒಂದು ಇನ್ಶೂರೆನ್ಸ್ ಆಗಿರುತ್ತೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್, ನಿಮ್ಗೆ ಏನಾದ್ರೂ ಸಮಸ್ಯೆ ಆಯ್ತು, ಹೆಲ್ತ್ ಅಲ್ಲಿ ಏನಾದ್ರೂ ಸಮಸ್ಯೆ ಆಯ್ತು, ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವಂತ ಪರಿಸ್ಥಿತಿ ಬಂತು. ಇನ್ನು ಕೊನೆಯದಾಗಿ ಲೈಫ್ ಇನ್ಶೂರೆನ್ಸ್, ಇದು ನಮ್ಗಾಗಿ ಇರುವಂತದ್ದು. ಸೊ ಇಲ್ಲಿ ನಿಮ್ಗೆ ನೀವು ಫುಡ್ ಕ್ರಾಪ್ಸ್ ಅನ್ನ ಬೆಳಿತೀರ ಅಂತಂದ್ರೂ ಕೂಡ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ. ಇನ್ನು ಆಯಿಲ್ ಸೀಡ್ಸ್ ಆಗಿರ್ಬೋದು, ಅಥವಾ ಕಮರ್ಷಿಯಲಿ ನೀವೇನಾದ್ರೂ ಬೆಳೀತಾ ಇದ್ರ, ಅಥವಾ ಹಾರ್ಟಿಕಲ್ಚರ್ ಮಾಡ್ತೀರಾ ಅಂತಂದ್ರೂ ಕೂಡ ನಿಮ್ಗೆ ಇಲ್ಲಿ ಇನ್ಶೂರೆನ್ಸ್ ಸಿಗುವಂತದ್ದು. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂಡರ್ ಅಲ್ಲಿ ನೀವು ಮಾಡಿಸ್ತೀರಿ ಅಂತಂದ್ರೆ ಕೇವಲ ಒಂದು ಕ್ರಾಪ್ಗೆ 1.5 ಇಂದ ಹಿಡಿದು 2% ಮಾತ್ರ ನಿಮ್ಗೆ ಕಟ್ಟಬೇಕಾದಂತದ್ದು ಬರೋದು. ಯಾರೆಲ್ಲ ಅಪ್ಲೈ ಮಾಡಿರ್ತಾರೆ ನೋಡಿ, ಅದರಲ್ಲಿ 85% ಸಕ್ಸಸ್ ರೇಷಿಯೋ ಇದೆ. ಸೊ ಹಾಗಾಗಿ ಇಲ್ಲಿ ನೀವು ಇನ್ಶೂರೆನ್ಸ್ ಅನ್ನ ಆರಾಮಾಗಿ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು? ಸೊ ಮೊದಲನೇದಾಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬೇಕಾಗುತ್ತೆ. ಅಂದ್ರೆ ಪಾಸ್ಬುಕ್ ನ ಏನ್ ಪ್ರತಿ ಇರುತ್ತೋ ಅದರ ಫೋಟೋ ಕಾಪಿ ಬೇಕು, ಆಧಾರ್ ಕಾರ್ಡ್ ಫೋಟೋ ಕಾಪಿ ಬೇಕು, ಮೊಬೈಲ್ ನಂಬರ್ ಬೇಕು. ಸೊ ಲ್ಯಾಂಡ್ ರೆಕಾರ್ಡ್ಸ್, ಇಲ್ಲಿ ನಿಮ್ಗೆ ಸರ್ವೆ ನಂಬರ್ ಆಗಿರ್ಬೋದು, ರೆಕಾರ್ಡ್ ಆಫ್ ರೈಟ್ಸ್ ನಂಬರ್ ಇಲ್ಲಿ ಒಂದು ಮೆನ್ಷನ್ ಆಗಿರಬೇಕು. ಜೊತೆಗೆ RO ಅಥವಾ RPC ಇಲ್ಲಿ ನಿಮಗೆ ರಿಕ್ವೈರ್ಡ್ ಆಗಿರುತ್ತೆ. ಜೊತೆಗೆ ಶೇರ್ ಕ್ರಾಪ್ ಅಥವಾ ಟೆನೆಂಟ್ ಫಾರ್ಮರ್ ಆಗಿದ್ರೆ ನೀವು ಸ್ಟೇಟ್ ಗವರ್ಮೆಂಟ್ ಇಶ್ಯೂ ಮಾಡಿರುವಂತಹ ಒಂದು ಅಗ್ರಿಮೆಂಟ್ ಲೆಟರ್ ಇಲ್ಲಿ ನಿಮಗೆ ಮ್ಯಾಂಡಿಟರಿ ಆಗಿರುತ್ತೆ. ಸೊ ಈ ಒಂದು ಲಿಂಕ್ ಏನ್ ಡಿಸ್ಪ್ಲೇ ಮಾಡಿದಿನೋ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೊ ಇಯರ್ ಜೊತೆಗೆ ಋತು ಆಯ್ಕೆ ಅನ್ನುವಂಥದ್ದು ಇರುತ್ತೆ. ಸೊ ನಿಮಗೆ ಸಮ್ಮರ್ ಅಥವಾ ವಿಂಟರ್ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಗೋ ಮುಂದೆ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಸೊ ಸಂರಕ್ಷಣೆ ಅನ್ನುವಂಥದ್ದು ನೀವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ನಿಮಗೆ ಏನೇನ್ ಡೀಟೇಲ್ ಕೇಳಿದಾರೋ ಅವೆಲ್ಲವನ್ನ ಫಿಲ್ ಮಾಡಿದ್ರೆ ನೀವು ಈ ಒಂದು ಇನ್ಶೂರೆನ್ಸ್ ಪ್ಲಾನ್ ಅನ್ನ ಪಡ್ಕೊಳ್ಬಹುದು. ಬಾಸ್ ವಾಲಾ, ಬಿ ದ ಬಾಸ್.